ಬೆಂಗಳೂರು ಇದು ಕೇವಲ ಒಂದು ಊರಲ್ಲ, ಕೋಟ್ಯಾಂತರ ಜನರ ಅನ್ನದ ಸೂರು. 1537ರಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಇದಕ್ಕೆ ಅಡಿಪಾಯ ಹಾಕಿದಾಗ ಅದು ಒಂದು ಸುಂದರವಾದ ಶಾಂತವಾದ ಪೇಟೆಯಾಗಿತ್ತು. 50-60 ವರ್ಷಗಳ ಹಿಂದಕ್ಕೆ ಹೋಗಿ ನೋಡಿದರೆ ಬೆಂಗಳೂರು ಅಕ್ಷರಶಃ ಸ್ವರ್ಗವಾಗಿತ್ತು. ಎಲ್ಲಿ ನೋಡಿದರೂ ಮರಗಳು, ಕೆರೆಗಳು, ಫ್ಯಾನ್ ಕೂಡ ಬೇಕಿರದ ತಂಪಾದ ಹವಾಮಾನ. ಅದಕ್ಕೆ ಇದನ್ನು ಗಾರ್ಡನ್ ಸಿಟಿ ಅಂತ ಕರಿತಿದ್ರು. ಹಿರಿಯರು ಇದನ್ನು ರಿಟೈರ್ಮೆಂಟ್ ಪ್ಯಾರಡೈಸ್ ಅಂತ ಪ್ರೀತಿಯಿಂದ ಹೇಳ್ತಿದ್ರು. ಆದರೆ ಇವತ್ತು ಆ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಆಗಿದೆ. ಜೊತೆಗೆ ಈ ವಿಪರೀತ ವಲಸೆಯಿಂದ ಟ್ರಾಫಿಕ್ ಸಿಟಿ ಅನ್ನೋ ಶಾಪ ಕೂಡ ಅಂಟಿಕೊಂಡಿದೆ. ಈ ಭ್ರಷ್ಟ ರಾಜಕಾರಣಿಗಳ ರಿಯಲ್ ಎಸ್ಟೇಟ್ ದುರಾಸೆಯಿಂದ ಈ ಊರು ಅಡ್ಡಡ್ಡ ಬೆಳೆದು ಹೋಗಿದೆ. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋಕೆ ಸಿಲ್ಕ್ ಬೋರ್ಡ್ ಅಥವಾ ಟಿನ್ ಫ್ಯಾಕ್ಟ್ರಿ ಹತ್ರ ಬಂದರೆ ಸಾಕು, ಅರ್ಧ ಆಯಸ್ಸು ಅಲ್ಲೇ ಮುಗಿದೋಗುತ್ತೆ. ಒಂದು ಕಡೆ ಕಾಂಕ್ರೀಟ್ ಕಾಡು, ಇನ್ನೊಂದು ಕಡೆ ಕುಡಿಯೋ ಕಾವೇರಿ ನೀರಿಗಾಗಿ ಪರದಾಟ. ಆದರೂ ಸಂಜೆಯ ಹೊತ್ತಿಗೆ ಬೀಸೋ ಆ ತಂಪಾದ ಗಾಳಿ ಇದೆಯಲ್ಲ, ಆ ಬೆಂಗಳೂರು ವೆದರ್, ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿದ್ದೀವಿ ಅಲ್ವಾ? ಆದರೆ ಪ್ರಶ್ನೆ ಅದಲ್ಲ. ಇಷ್ಟೊಂದು ಬದಲಾಗಿರೋ ನಮ್ಮ ಬೆಂಗಳೂರು ಇನ್ನು 50 ವರ್ಷಗಳ ನಂತರ ಅಂದರೆ 2077ರಲ್ಲಿ ಹೇಗಿರುತ್ತೆ? ನೀವೆಲ್ಲ ಉಪೇಂದ್ರ ಅವರ ಈ ಸಿನಿಮಾ ನೋಡಿರ್ತೀರ. ಹೌದು, ಈ ಸೂಪರ್ ಸಿನಿಮಾದಲ್ಲಿ ನಮ್ಮ ಉಪ್ಪಿ ತೋರಿಸಿದ ಹಾಗೆ ಬೆಂಗಳೂರು ಲಂಡನ್, ನ್ಯೂಯಾರ್ಕ್ಗೆ ಟಕ್ಕರ್ ಕೊಡುತ್ತಾ? ಇವತ್ತಿನ ಟ್ರಾಫಿಕ್ ಸಮಸ್ಯೆ ಆಗ ಇರುತ್ತಾ? ಅಥವಾ ನಾವು ಹಾರುವ ಕಾರುಗಳಲ್ಲಿ ಆಫೀಸ್ಗೆ ಹೋಗ್ತೀವ? ಕುಡಿಯೋಕೆ ನೀರು ಸಿಗುತ್ತಾ? ಆಕ್ಸಿಜನ್ ಕೂಡ ದುಡ್ಡು ಕೊಟ್ಟು ತಗೋಬೇಕಾ? ಅಥವಾ ಇದು ಹಾಳು ಕೊಂಪೆ ಆಗುತ್ತಾ? ವಿಜ್ಞಾನಿಗಳ ಪ್ರಕಾರ 2077ರ ಬೆಂಗಳೂರು ನಾವು ಊಹಿಸಲು ಸಾಧ್ಯವಾಗದ ಹಾಗೆ ಬದಲಾಗಿರುತ್ತೆ. ಏಕೆಂದರೆ ನಮ್ಮ ಊರು ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಬನ್ನಿ ಇವತ್ತು ಟೈಮ್ ಟ್ರಾವೆಲ್ ಮಾಡಿ 2077ರ ನಮ್ಮ ಬೆಂಗಳೂರನ್ನು ನೋಡಿಕೊಂಡು ಬರೋಣ. 2077ರಲ್ಲಿ ಬೆಂಗಳೂರು ವಿಶಾಲವಾಗಿ ಬೆಳೆಯುವ ಬದಲು ಎತ್ತರವಾಗಿ ಬೆಳೆಯುತ್ತೆ. ಇವತ್ತು ನಾವು ನೋಡ್ತಿರೋ ಬಿಲ್ಡಿಂಗ್ಗಳ ಬದಲು ವರ್ಟಿಕಲ್ ಫಾರೆಸ್ಟ್ ಬಿಲ್ಡಿಂಗ್ಗಳು ಇರುತ್ತವೆ. ಅಂದರೆ ಪ್ರತಿ ಬಿಲ್ಡಿಂಗ್ನ ಗೋಡೆಗಳ ಮೇಲೆ ಕಾಡುಗಳಿರುತ್ತವೆ. ನಮ್ಮ ವಿಧಾನಸೌಧವನ್ನು ಒಂದು ದೊಡ್ಡ ಗ್ಲಾಸ್ ಡೂಮಡಿಯಲ್ಲಿ ಸಂರಕ್ಷಿಸಿ ಇಡಲಾಗಿರುತ್ತೆ. ಇನ್ನು ವೈಟ್ ಫೀಲ್ಡ್ ಮತ್ತು ಎಲೆಕ್ಟ್ರಾನ್ ಸಿಟಿಗಳು ಅಕ್ಷರಶಃ ಡಿಜಿಟಲ್ ಸಾಮ್ರಾಜ್ಯಗಳಾಗಿ ಬದಲಾಗಿರುತ್ತವೆ. ಪ್ರತಿಯೊಂದು ರಸ್ತೆಯು ಸ್ಮಾರ್ಟ್ ಸೆನ್ಸರ್ಗಳಿಂದ ಕೂಡಿರುತ್ತೆ. ರಸ್ತೆಯಲ್ಲಿ ನೀವು ನಡೆಯುವಾಗ ನಿಮ್ಮ ಪಾದದ ಒತ್ತಡದಿಂದಲೇ ವಿದ್ಯುತ್ ಉತ್ಪಾದನೆಯಾಗುವ ತಂತ್ರಜ್ಞಾನ ಇಲ್ಲಿರುತ್ತೆ. ಇನ್ನು ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಗೊತ್ತಾ? ಇವತ್ತು ನೀವು ಫುಡ್ ಆರ್ಡರ್ ಮಾಡಿದರೆ ಡೆಲಿವರಿ ಪಾರ್ಟ್ನರ್ ಬೈಕ್ನಲ್ಲಿ ಬಂದು ಡೆಲಿವರಿ ಕೊಡ್ತಾರೆ. ಆದರೆ 2077ರಲ್ಲಿ ಹಸಿವಾದರೆ ಮೊಬೈಲ್ನಲ್ಲಿ ಬಟನ್ ಒತ್ತಿದ 2 ನಿಮಿಷಕ್ಕೆ ನಿಮ್ಮ ಕಿಟಕಿ ಹತ್ತಿರ ಡೆಲಿವರಿ ಡ್ರೋನ್ ಬಂದು ನಿಂತಿರುತ್ತೆ. ಹೋಟೆಲ್ನಲ್ಲಿ ದೋಸೆ ತಂದು ಕೊಡೋಕೆ ಸಪ್ಲೈಯರ್ ಇರಲ್ಲ, ರೋಬೋಟ್ಗಳು ಇರುತ್ತೆ. IT ಕಂಪನಿಗಳಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಹ್ಯೂಮನಾಯ್ಡ್ ಕೆಲಸ ಮಾಡ್ತಿವೆ. ಅಷ್ಟೇ ಯಾಕೆ, ಅಡುಗೆ ಮನೆಯಲ್ಲಿ ರೋಬೋಟ್ ಫ್ರೆಶ್ ಆಗಿ ಅಡುಗೆ ಮಾಡಿಕೊಡುತ್ತೆ. ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಬೆಳೆದಿರುತ್ತೆ. ಬೆಂಗಳೂರಿನ ಅತಿ ದೊಡ್ಡ ಶಾಪ ಅಂದರೆ ಅದು ಟ್ರಾಫಿಕ್. ಆದರೆ 2077ರಲ್ಲಿ ಟ್ರಾಫಿಕ್ ಜಾಮ್ ಅನ್ನೋ ಪದವೇ ಇರಲ್ಲ. ಆಗ ಹಾರುವ ಟ್ಯಾಕ್ಸಿಗಳು ಸಾಮಾನ್ಯವಾಗುತ್ತವೆ. ಒಂದು ವೇಳೆ ನೀವು ನೆಲದ ಮೇಲೆ ಪ್ರಯಾಣ ಮಾಡಬೇಕಂದ್ರೆ ಅಲ್ಲಿ BMTC ಬಸ್ ಅಥವಾ ನಮ್ಮ ಮೆಟ್ರೋ ಬದಲು ಹೈಪರ್ ಲೂಪ್ ಟ್ಯೂಬ್ಗಳು ಇರುತ್ತವೆ. ಮೆಜೆಸ್ಟಿಕ್ನಿಂದ ಸಿಲ್ಕ್ ಬೋರ್ಡ್ಗೆ ಹೋಗಲು ಕೇವಲ 2 ನಿಮಿಷ ಸಾಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಇಡೀ ನಗರದ ಸಂಚಾರವನ್ನೇ ನಿಯಂತ್ರಿಸುತ್ತೆ. ಹಾಗಾಗಿ ಅಪಘಾತಗಳು ನಡೆಯುವುದೇ ಅಪರೂಪ. ಈಗ ಸ್ವಲ್ಪ ಗಂಭೀರ ವಿಷಯಕ್ಕೆ ಬರೋಣ. 2077ರಲ್ಲಿ ಬೆಂಗಳೂರಿನ ಈ ತಣ್ಣನೆಯ ಹವಾಮಾನ ಮಾಯವಾಗಿರಬಹುದು. ಹವಾಮಾನ ಬದಲಾವಣೆಯಿಂದ ನಗರದ ತಾಪಮಾನ ಈಗಿಗಿಂತ 3ರಿಂದ 4 ಡಿಗ್ರಿ ಹೆಚ್ಚಾಗಿರುತ್ತೆ. ನೀರಿನ ಸಮಸ್ಯೆ ಅತಿ ದೊಡ್ಡ ಸವಾಲಾಗಿರುತ್ತೆ. ನಾವು ಕುಡಿಯುವ ಪ್ರತಿ ಹನಿ ನೀರನ್ನು ರೀಸೈಕಲ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಅತಿಯಾದ ಕಾಂಕ್ರೀಟ್ ಕಾಡಿನಿಂದಾಗಿ ಪ್ರವಾಹದ ಅಪಾಯವೂ ಇದೆ. ತಾಂತ್ರಿಕವಾಗಿ ನಾವು ಶ್ರೀಮಂತರಾದರೂ ನೈಸರ್ಗಿಕವಾಗಿ ಬಡವರಾಗುವ ಅಪಾಯವಿದೆ. ಆದರೆ ಒಂದು ಪ್ರಶ್ನೆ ಕಾಡುತ್ತೆ, ಅಷ್ಟೊಂದು ತಂತ್ರಜ್ಞಾನದ ನಡುವೆ ನಮ್ಮ ಹಳೆಯ ಬೆಂಗಳೂರಿನ ಕನ್ನಡ, ಆ ಮಣ್ಣಿನ ವಾಸನೆ, ಆ ಹಸಿರು, ಆ ಪ್ರೀತಿ ಹಾಗೆಯೇ ಉಳಿದಿರುತ್ತಾ? ಅಥವಾ ನಾವು ಕೇವಲ ಡಿಜಿಟಲ್ ರೋಬೋಟ್ಗಳಾಗಿ ಬದಲಾಗ್ತೀವಾ? 2077ರ ಬೆಂಗಳೂರು ಒಂದು ಅದ್ಭುತ ಕನಸಾಗಬಹುದು ಅಥವಾ ಒಂದು ಭಯಾನಕ ನರಕವಾಗಬಹುದು.
ಅದು ಇವತ್ತು ನಾವು ಪ್ರಕೃತಿಯನ್ನು ಮತ್ತು ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸುತ್ತೇವೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ನೀವು 2077ರ ಬೆಂಗಳೂರಿನಲ್ಲಿ ಯಾವ ಬದಲಾವಣೆಯನ್ನು ನೋಡಲು ಇಷ್ಟಪಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಜ್ಞಾನದ ಇಂಥ ರೋಚಕ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯೋಕೆ ವಿಜ್ಞಾನ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.